So this is the textbook that is given for your syllabus. ಕಾಣಿಸ್ತದಲ್ಲ ಎಲ್ಲರಿಗೂ? I hope everyone can see it. Okay, all the 5 units that are given for your study have been covered in this single textbook. ಈ ಒಂದೇ textbook ನಾಗೆ ನಿಮಗೆ ಕೊಟ್ಟಿರುವಂತ 5 units ಕವರ್ ಆಗ್ತಾವು. ಇದರದ್ದು PDF ಅವೈಲೇಬಲ್ ಅದ. ಇಫ್ ಯು ವಾಂಟ್ ಮಿ ಟು ಸೆಂಡ್, ಐ ವಿಲ್ ಸೆಂಡ್ ಇಟ್ ಇನ್ ದ ಗ್ರೂಪ್. ನಿಮಗೆ ಬೇಕು ಅಂತಂದ್ರೆ ನಾ ಇದನ್ನ ಗ್ರೂಪ್ ಒಳಗಡೆಗೆ ಕಳಿಸ್ತೀನಂತ. ಸೊ ನಾಳೆ ಬೋರ್ಡ್ ಅರೇಂಜ್ಮೆಂಟ್ ಆಗ್ತೈತಿ. ಇವತ್ತು ಒಂದಿನ ಸ್ಕ್ರೀನ್ ಶೇರ್ನಾಗೇನೆ ಐ ವಿಲ್ ಎಕ್ಸ್ಪ್ಲೈನ್ ಇಟ್. ಓಕೆ, so I'll just read out this paragraph. It is an introduction part which is given about the cloud computing. Cloud computing ಬಗ್ಗೆ ಫಸ್ಟ್ ಚಾಪ್ಟರ್ ಒಳಗೆ ಏನು ಕೊಟ್ಟಾರೋರು, they have given just the introduction and how you are going to have the limitations or advantages ಅನ್ನ ಸ್ಪೆಸಿಫೈ ಮಾಡ್ಯಾರ ಫಸ್ಟ್ ಯೂನಿಟ್ ಒಳಗೆ. ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಆಕ್ಚುಯಲ್ ಕನ್ಸೆಪ್ಟ್, ವಿಲ್ ಜಸ್ಟ್ ಸಿ the introduction part of cloud computing. Cloud computing the widespread ಹೆಂಗದ, ಅದನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೊಂತೀವಿ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಂದಿಗೆ ಗೊತ್ತದ, ಕೆಲವೊಂದಿಷ್ಟು ಮಂದಿಗೆ ಗೊತ್ತಿಲ್ಲ. ಇವನ್ ಗೊತ್ತಿರೋದು ಕೂಡ, ವಾಟ್ ವಿ ನೋ ಅಬೌಟ್ ಕ್ಲೌಡ್ ಕಂಪ್ಯೂಟಿಂಗ್ ಮೈಟ್ ನಾಟ್ ಬಿ ಕರೆಕ್ಟ್. ದೇರ್ ಆರ್ ಸಮ್ ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕನ್ಸೆಪ್ಟ್. ಈ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನೋದು ನಾವೆಷ್ಟು ಯೂಸ್ ಮಾಡ್ತೀವಲ್ಲ, ನಮಗೆ ಗೊತ್ತಿರೋ ಮೀನಿಂಗು ಕರೆಕ್ಟ್ ಅದನೋ ಅಥವಾ ಇಲ್ವೋ. ಸಮ್ ಆಫ್ ದೆಮ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ wrongly. There are some misconceptions. So ಅದರ ಸಲುವಾಗಿ ಫಸ್ಟ್ಲಿ ದೇ ಹ್ಯಾವ್ ಟ್ರೈಡ್ ಟು ಡಿಫೈನ್ ಇಟ್ ಪ್ರಾಪರ್ಲಿ. ಎಕ್ಸಾಕ್ಟ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಏನದ ಅದ್ರೊಳಗ ಅನ್ನೋದನ್ನ ಡಿಫೈನ್ ಮಾಡ್ಯಾರ. and then they are going to give you the other informations about cloud computing. Okay, so first, cloud computing is everywhere. Nowadays we are using it everywhere. Cloud computing, even ಮೊಬೈಲ್ ನಾಗೂ ಸತ ನಮ್ಮ ಡೇಟಾ ಎಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಅಂದ್ರೆ ವಿ ನೀಡ್ ಅನ್ ಅಡಿಷನಲ್ ಸ್ಟೋರೇಜ್ ಸ್ಪೇಸ್. ಸೊ ಎಲ್ಲೆಲ್ಲಿ ಡೇಟಾ ಹ್ಯೂಜ್ ಅಮೌಂಟ್ನಾಗ ಇರ್ತೈತಿ ಅಲ್ಲೆಲ್ಲಾ ಕಡೆಗೂ ನಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಅವಶ್ಯಕತೆ ಇರ್ತೈತಿ. ಪಿಕ್ ಅಪ್ ಎನಿ ಟೆಕ್ ಮ್ಯಾಗಝಿನ್ ಆರ್ ವಿಸಿಟ್ ಆಲ್ಮೋಸ್ಟ್ ಎನಿ IT ವೆಬ್ಸೈಟ್ ಆರ್ ಬ್ಲಾಗ್, ಯು ವಿಲ್ ಬಿ ಶ್ಯೂರ್ ಟು ಸಿ ಟಾಕ್ ಅಬೌಟ್ ಕ್ಲೌಡ್ ಕಂಪ್ಯೂಟಿಂಗ್. ಯಾವುದೇ ಟೆಕ್ನಿಕಲ್ ಮ್ಯಾಗಝಿನ್ ಅನ್ನ ತಗೋರಿ, ಯಾವ್ದಾದ್ರು ಇನ್ಫಾರ್ಮೇಶನ್ ಟೆಕ್ನಾಲಜಿ ರಿಲೇಟೆಡ್ ವೆಬ್ಸೈಟ್ಸ್, ಬ್ಲಾಗ್ಸ್ ವಿಸಿಟ್ ಮಾಡ್ರಿ. ಅಲ್ಲಿ ಎಲ್ಲಾ ಕಡೆಗೂ ನಿಮಗ ಇದ್ರ ಬಗ್ಗೆ ಮೆಸೇಜಸ್ ಸಿಕ್ಕೇ ಸಿಗ್ತಾವು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದ್ದೇ ಇರ್ತೈತಿ. ದಟ್ ಈಸ್ ಅಬೌಟ್ ಕ್ಲೌಡ್ ಕಂಪ್ಯೂಟಿಂಗ್. ದ ಓನ್ಲಿ ಪ್ರಾಬ್ಲಮ್ ದಟ್ ನಾಟ್ ಎವ್ರಿ ಒನ್ ಅಗ್ರೀಸ್ ಆನ್ ವಾಟ್ ಇಟ್ ಈಸ್. ಅದು ಏನು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಒಂದೇ ರೀತಿಯಾದಂತ ಒಪಿನಿಯನ್ ಅಥವಾ ವ್ಯೂ ಇಲ್ಲ. ನೀವ್ ಎಷ್ಟು ಮಂದಿನ ಕೇಳ್ತಿರಲ್ಲ ಅಷ್ಟ್ ಮಂದಿ ತಮ್ಮದೇ ಆದಂತ ಒಂದು ಪರ್ಸ್ಪೆಕ್ಟಿವ್ ಕೊಡ್ತಾರ ಅದ್ರ ಬಗ್ಗೆ. ನೀನೆ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು, ನಿಮ್ಗೆ ಏನ್ ಗೊತ್ತದ ಅಂತ ಹೇಳ್ರಿ ಅಂತ ಹೇಳಿದಾಗ ನೀವೆಲ್ಲಾರು ಒಂದೊಂದ್ ತರ ಹೇಳಿದ್ರಿ. ಒಬ್ರು ಇಂಟರ್ನೆಟ್ ಅಂತಂದ್ರೆ ಕ್ಲೌಡ್ ಕಂಪ್ಯೂಟಿಂಗು ಅಂತ ಹೇಳಿದ್ರಿ, ಕೆಲವೊಬ್ರು ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಯೂಸ್ ಮಾಡ್ಬೋದೇನೋ ಅಂತ ಕೇಳಿದ್ರಿ, ರೈಟ್? ಸೊ ಇನ್ ದಿಸ್ ವೇ, ಇಫ್ ಯು ಆಸ್ಕ್ ಎನಿ ಪರ್ಸನ್, he or she will have her or his own opinion about cloud computing. Ask 10 different professionals what cloud computing is and you will get 10 different answers. ನೀವು ಎಷ್ಟು ಜನನ ಕೇಳ್ತೀರಿ ಎಲ್ಲರೂ ತಮ್ಮದೇ ಆದಂತ ಆನ್ಸರ್ ಕೊಡ್ತಾರೆ. ತಮ್ಗೆ ಗೊತ್ತಿರುವಂತದ್ದನ್ನ ಕ್ಲೌಡ್ ಕಂಪ್ಯೂಟಿಂಗು ಅಂತಂದ್ರೆ ಅವ್ರಿಗೆ ಗೊತ್ತಿರುವಂತ ಇನ್ಫಾರ್ಮೇಶನ್, ಕ್ಲೌಡ್ ಅಂದ್ರೆ ಹಿಂಗ ಹಂಗ ಅವ್ರದ್ದು ನಾಲೆಜ್ ಏನದಲ್ಲ ಅದನ್ನ ಅವರು ಹೇಳ್ತಾರೆ. and is cloud computing even worth all the hype? ನಾವೇನು ಅದಕ್ಕೆ ಕೊಟ್ಟೇವಲ್ಲ ಅಷ್ಟು ಇಂಪಾರ್ಟೆಂಟ್, ಅಥವಾ ಅದ್ರದ್ದೇನು ಅಷ್ಟು ಹೈಕ್ ನಾವು ಕ್ರಿಯೇಟ್ ಮಾಡಿರ್ತೀವಿ ಅದು ಅಷ್ಟು ವರ್ತ್ ಐತೋ ಅಥವಾ ಇಲ್ವೋ ಅದನ್ನು ಕೂಡ ನಾವು ತಿಳ್ಕೊಬೇಕು. ಸಮ್ ಪೀಪಲ್ ಡೋಂಟ್ ಥಿಂಕ್ ಸೊ. ಕೆಲವೊಬ್ರು ಹೌದು ಅಂತಾರೆ, ಕೆಲವೊಬ್ರು ಇಲ್ಲ ಅಂತ ಕರೀತಾರೆ. ಸೊ in fact in 2008 Oracle CEO, Oracle company the CEO
ಲ್ಯಾರಿ ಎಲಿಸನ್ ಅವನೇ ಹೇಳ್ದ ಏನು ಅಂತಂದ್ರ ಕ್ಲೌಡ್ ಕಂಪ್ಯೂಟಿಂಗ್ ಏನದಲ್ಲ ಅದನ್ನ ನಾವು ಬಹಳ ಯೂಸ್ ಮಾಡ್ಲಿಕ್ಕೆ ವಿ ಆರ್ ಬೀಯಿಂಗ್ ಯೂಸಿಂಗ್ ಇಟ್ ಮೋರ್, ಇಟ್ ಈಸ್ ಬೀಯಿಂಗ್ ಯೂಸ್ಡ್ ಓವರ್ ಯೂಸ್ಡ್ ಅಂತ ಹೇಳ್ತೇವೆ ನಾವು, ಜಾಸ್ತಿಯಾಗಿ ಯೂಸ್ ಮಾಡ್ಲಿಕ್ಕತ್ತೀವಿ. ಅದರದ್ದು ಅಷ್ಟು ಅವಶ್ಯಕತೆ ಇಲ್ಲ, ಅಷ್ಟು ಪ್ರಿವಲೆಂಟ್ ಇಲ್ಲ, ಬಟ್ ಸ್ಟಿಲ್ ವಿ ಆರ್ ಯೂಸಿಂಗ್ ಇಟ್ ರಿಪೀಟೆಡ್ಲಿ. ಎಷ್ಟು ಅವಶ್ಯಕತೆ ಅದ ಅದಕ್ಕಿಂತ ಜಾಸ್ತಿನೇ ಯೂಸ್ ಮಾಡ್ಲಿಕ್ಕತ್ತೀವಿ. ದ ಟರ್ಮ್ ವಾಸ್ ಓವರ್ ಯೂಸ್ಡ್ ಅಂಡ್ ಬೀಯಿಂಗ್ ಅಪ್ಲೈಡ್ ಟು ಎವ್ರಿಥಿಂಗ್ ಇನ್ ದ ಕಂಪ್ಯೂಟರ್ ವರ್ಲ್ಡ್. ಕಂಪ್ಯೂಟರ್ ವರ್ಲ್ಡಿಗೆ ಅದನ್ನ ಎಲ್ಲದಕ್ಕೂ ಅಪ್ಲೈ ಮಾಡ್ಲಿಕ್ಕತ್ತಾರ, ಬಹಳಷ್ಟು ಯೂಸ್ ಮಾಡ್ಲಿಕ್ಕತ್ತಾರ. ನಾವೇನ್ ಅದಕ್ಕೆ ಎಷ್ಟು ಹೈಕನ್ನ ಕ್ರಿಯೇಟ್ ಮಾಡಿರ್ತೀವಿ ಅದು ಅಷ್ಟರದ ವರ್ತ್ ಇಲ್ಲ ಅನ್ನೋದ್ರ ಬಗ್ಗೆ ಅವನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ರೈಟ್? The computer industry is the only industry that is more fashion driven than women's fashion, he said to group of Oracle analyst. Oracle analyst ಗೆ ಅವ ಹೇಳಿದ ಕಂಪ್ಯೂಟರ್ ವರ್ಲ್ಡ್ ಏನದಲ್ಲ, ಈ ಟೆಕ್ನಿಕಲ್ ವರ್ಲ್ಡ್ ಅದಲ್ಲ, ಹಿಯರ್ ದ ಫ್ಯಾಷನ್ ಇಸ್ ಮೋರ್. ಯಾವಾಗ್ಲೂ ಒಂದು ಏನೋ ಹೇಳ್ತಾರಂದ, ದಟ್ ಈಸ್ ವುಮನ್ಸ್ ಇನ್ ದ ಫ್ಯಾಷನ್ ಸ್ಟೈಲು, ಅವರ ಫ್ಯಾಷನ್ನಿಗೆ ಅಟ್ರಾಕ್ಟ್ ಆಗೋದು ಜಾಸ್ತಿ ಅಂತೇಳಿ. ಬಟ್ ಅದಕ್ಕಿಂತ ಜಾಸ್ತಿ ಫ್ಯಾಷನೇಬಲ್ ವರ್ಲ್ಡ್ ಅಂತಂದ್ರೆ ಇಟ್ ಈಸ್ ದ ಕಂಪ್ಯೂಟರ್ ವರ್ಲ್ಡ್, ಇಟ್ ಈಸ್ ದ ಟೆಕ್ನಿಕಲ್ ವರ್ಲ್ಡ್. ಸೊ ಯಾವುದೇ ಹೊಸದು ಬಂತು ಅಂತಂದ್ರೆ ಎಲ್ಲರೂ ಅದ್ರ ಕಡೆ ಅಟ್ರಾಕ್ಟ್ ಆಗ್ತೀವಿ, ವೆದರ್ ಇಟ್ ಈಸ್ ವಾಂಟೆಡ್, ವೆದರ್ ಇಟ್ ಈಸ್ ಯೂಸ್ಫುಲ್, ವೆದರ್ ಇಟ್ ಈಸ್ ಹ್ಯಾವಿಂಗ್ ಬೆನಿಫಿಟ್ ಆರ್ ನೋ, we are being attracted towards that particular concept. So ಆ ರೀತಿಯಾದಂತ ಒಂದು ಕಾನ್ಸೆಪ್ಟ್ ಯಾವುದು, ಕ್ಲೌಡ್ ಕಂಪ್ಯೂಟಿಂಗು. Then so let's talk about what cloud computing is and tighten up our definition and understanding of this implementation. Cloud computing ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ, ಅದರ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರ ಅನ್ನೋದನ್ನ ನೋಡೋಣ ಅಂತೇಳಿ ಹೇಳಿಕತ್ತಾರೆ. ನೆಕ್ಸ್ಟ್ ದೇ ಆರ್ ಗೋಯಿಂಗ್ ಟು ಗಿವ್ ಯು ಇಟ್ಸ್ ಡೆಫಿನೇಷನ್ and what are the misconceptions that exist about that particular cloud computing word ಬಗ್ಗೆ ಏನೇನ್ ಅದಾವು ಅಂತ. As you can see the diagram, ಇಲ್ಲಿ diagram ಕಾಣಿಸ್ಲಿಕ್ಕತ್ತೈತಿ ಎಲ್ಲರಿಗೂ. And whenever you say cloud ಅಂತ ಹೇಳಿ ಬಂದಾಗ ನೀವೊಂದು ಡೈಗ್ರಾಮ್ ಅಂತ ಹೇಳಿ ಹಾಕ್ತೀನಿ, ನಾನು ನಿನ್ನೆ ಹೇಳಿಕತ್ತಿದ್ದೆ, ವೆನ್ ಯು ಡ್ರಾ ಸಮಥಿಂಗ್, ಒಂದು ಡೈಗ್ರಾಮ್ ಅನ್ನ ಹಾಕಿದಾಗ ಎಲ್ಲೇ ಆಗ್ಲಿ ಮನುಷ್ಯರು ಅಂತ ಹೇಳಿ ಬಂದಾಗ ಒಂದು ಸರ್ಕಲ್ ಹಾಕಿ ಒಂದು ಉದ್ ಲೈನ್ ಹಾಕಿ ಆ ಕಡೊಂದು ಈ ಕಡೊಂದು ಗೆರಿಗಳನ್ನ ಹಾಕ್ತೇವೆ. ದಟ್ ರಿಪ್ರೆಸೆಂಟ್ ಅ ಪರ್ಸನ್, ಹ್ಯೂಮನ್ ಬೀಯಿಂಗ್ ರಿಪ್ರೆಸೆಂಟ್ ಮಾಡ್ತೈತಿ. ಲ್ಯಾಪ್ಟಾಪ್ ಅಂತಂದ್ರೆ ಒಂದು ಬಾಕ್ಸ್. ವೆನ್ ಯು ರಿಪ್ರೆಸೆಂಟ್ ಅ ಕಂಪ್ಯೂಟರ್, ಇಟ್ ಈಸ್ 2 ಬಾಕ್ಸಸ್ ದಟ್ ಆರ್ ಬೀಯಿಂಗ್ ರಿಪ್ರೆಸೆಂಟೆಡ್. ಒಂದು ಮಾನಿಟರ್ ನ ರಿಪ್ರೆಸೆಂಟ್ ಮಾಡ್ತೈತಿ, ಒಂದು ಕೀಬೋರ್ಡ್ ಅನ್ನ ರಿಪ್ರೆಸೆಂಟ್ ಮಾಡ್ತೈತಿ. ಸೊ ಅದೇ ರೀತಿಯಾಗಿ whenever you are going to represent the cloud computing, ನಾವೇನ್ ತೋರಿಸ್ತೀವಿ, ಕ್ಲೌಡ್ ಅನ್ನೇ ತೋರಿಸ್ತೀವಿ, which is also going to represent the internet ತೋರಿಸ್ಲಿಕ್ಕೂ ಅದೇ ಸಿಂಬಲ್ ಅನ್ನ ಯೂಸ್ ಮಾಡ್ತೇವೆ. ಇಲ್ಲದ ನೋಡ್ರಿ, ಇಟ್ ಈಸ್ ದ ಕ್ಲೌಡ್ ವಿಚ್ ಈಸ್ ಬೀಯಿಂಗ್ ಯೂಸ್ಡ್, ಅಂದ್ರೆ ಎಲ್ಲಾನು ಅದ, ಅದ್ರೊಳಗೆ ಏನದ ಅನ್ನೋದ್ರ ಬಗ್ಗೆ ಕರೆಕ್ಟ್ ಆದಂತ ಡೆಫಿನೇಷನ್ ಇಲ್ಲ. ಯು ಆರ್ ಗೋಯಿಂಗ್ ಟು ಶೋ ಎವ್ರಿಥಿಂಗ್ ಹಿಯರ್. ಈ ಕ್ಲೌಡ್ ಒಳಗಡೆಗೆನೆ ನಾವೇನ್ ಮಾಡ್ತೀವಿ, ಎಲ್ಲಾನು ತೋರಿಸ್ತೀವಿ. ದ ಸೇಮ್ ಈಸ್ ಬೀಯಿಂಗ್ ಯೂಸ್ ಟು ರಿಪ್ರೆಸೆಂಟ್ ದ ಇಂಟರ್ನೆಟ್ ಆಸ್ ವೆಲ್ ಆಸ್ ಇಟ್ ಈಸ್ ಬೀಯಿಂಗ್ ಟು ಯೂಸ್ಡ್ ಟು ಶೋ ದ ಕ್ಲೌಡ್ ಆಲ್ಸೋ. ಕ್ಲೌಡ್ ಕಂಪ್ಯೂಟಿಂಗ್ ಅನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೂ ಕೂಡ ಅದನ್ನೇ ತೋರಿಸ್ತೀವಿ, ಇಂಟರ್ನೆಟ್ ಅನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೂ ಕೂಡ ಅದನ್ನೇ ತೋರಿಸ್ತೀವಿ. ಇಲ್ಲಿ ನೋಡ್ರಿ, ದಿಸ್ ಈಸ್ ಇಂಟರ್ನೆಟ್ ಮೀನ್ಸ್ ಯು ಆರ್ ಗೋಯಿಂಗ್ ಟು ಕನೆಕ್ಟ್. 2 ಕ್ಲೈಂಟ್ ಪೀಸಸ್ ಅದಾವು, ಒಂದು ಸರ್ವರ್ ಅದ. ಸರ್ವರ್ ಒಳಗಡೆಗೆ ಡೇಟಾ ಸ್ಟೋರ್ಡ್ ಇರ್ತೈತಿ, ವಿಚ್ ಈಸ್ ಬೀಯಿಂಗ್ ಆಕ್ಸೆಸ್ಡ್ ಆರ್ ದ ಡೇಟಾ ಈಸ್ ಬೀಯಿಂಗ್ ಗಿವನ್. ಇಲ್ಲಿಂದ ಆಕ್ಸೆಸ್ ಅರೆ ಮಾಡ್ಕೊಂತೀವಿ ಅಥವಾ ನಮ್ದು ಏನಾರೆ ಸ್ಟೋರ್ ಮಾಡ್ಲಿಕ್ಕೂ ಕೂಡ ಇಲ್ಲಿಗೆ ಕೊಡ್ತೇವೆ. ಅಂಡ್ ಇಟ್ ಕಮ್ಸ್ ಥ್ರೂ ದ ರೂಟರ್ ಸ್ವಿಚ್, ಡಿಪೆಂಡಿಂಗ್ ಅಪಾನ್ ಯಾವ ಲೇಯರ್ ಒಳಗೆ ವರ್ಕ್ ಆಗ್ತೈತಿ ಆ ಲೇಯರ್ ಮೇಲೆ ಏನ್ ಮಾಡ್ತೀವಿ, ನಾವು ಯೂಸ್ ಮಾಡ್ಕೊಂತ ಹೋಗ್ತೇವೆ. ಅಂಡ್ ದಿಸ್ ಈಸ್ ದ ಇಂಟರ್ನೆಟ್. Even internet is used as a metaphor. Metaphor ಅಂತಂದ್ರೆ ಸಿನೋನಿಮ್ ತರನ ನಾವೇನ್ ಮಾಡ್ತೀವಿ, ಕ್ಲೌಡಿಗೆ ಯೂಸ್ ಮಾಡ್ಕೊಂತೀವಿ. ಇಟ್ ಈಸ್ ಬೀಯಿಂಗ್ ಯೂಸ್ಡ್ ಫಾರ್ ಕ್ಲೌಡ್. ಓಕೆ, ಆಕಾಶ್ ನೀ ಮೆಸೇಜ್ ಮಾಡಿ ಕಾಣಿಸ್ಲಿಕ್ಕತ್ತಿಲ್ಲ ಅಂತ ಈಗ ಕಾಣಿಸ್ತೈತಾ? ಇಸ್ ಇಟ್ ವಿಸಿಬಲ್ ನೌ? ಐ ಹ್ಯಾಡ್ ನಾಟ್ ಸೀನ್ ದ ಮೆಸೇಜ್. ಝೂಮ್ ಮಾಡ್ರಿ ಮೇಡಮ್ ಅಂತೇಳಿ ಮೆಸೇಜ್ ಮಾಡಿದ್ದಿ, ಈಗ ಕಾಣಿಸ್ಲಿಕ್ಕತ್ತೈತಾ? ಇಫ್ ಇಟ್ ಈಸ್ ವಿಸಿಬಲ್ ರೇಸ್ ಯುವರ್ ಹ್ಯಾಂಡ್ ಆಕಾಶ್. If it's visible, raise your hand. ಆಕಾಶ್, ಉಳಿದವ್ರು ಯಾರು ರೇಸ್ ಮಾಡಬೇಡ್ರಿ, ಆಕಾಶ್ ಒಬ್ನೇ.
If it's visible, raise your hand because ಅವನಿಗೆ ಕಾಣಿಸ್ಲಿಕ್ಕತ್ತಿಲ್ಲ ಅಂತ ಹೇಳಿದ್ದ. Others don't raise your hand. Okay. You can lower your hands now. Okay. ಈ particular paragraph ನೋಡ್ರೆ, cloud computing gets its name as a metaphor for the internet. Right? ನಾನು ಆಗ್ಲೇ ಹೇಳಿದೆ, ಇಂಟರ್ನೆಟ್ಟಿಗೂ ಅದನ್ನೇ ಯೂಸ್ ಮಾಡ್ತೀವಿ ನಾವು, ಸಿಂಬಲ್ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಕ್ಲೌಡಿಗೂ ಯೂಸ್ ಮಾಡ್ತೀವಿ. ಸೊ ಕ್ಲೌಡ್ ಗೆಟ್ಸ್ ಇಟ್ಸ್ ನೇಮ್ ಆಸ್ ಅ ಮೆಟಾಫರ್ ಫಾರ್ ದ ಇಂಟರ್ನೆಟ್. ಸಿನೋನಿಮ್ ತರ ಆ ಹೆಸರು ಕೊಟ್ಟಾರ ಅದಕ್ಕೆ. ಟಿಪಿಕಲಿ ದ ಇಂಟರ್ನೆಟ್ ಈಸ್ ರಿಪ್ರೆಸೆಂಟೆಡ್ ಇನ್ ದ ನೆಟ್ವರ್ಕ್ ಡಯಾಗ್ರಾಮ್ ಆಸ್ ಅ ಕ್ಲೌಡ್. ಡೈಗ್ರಾಮ್ ಅನ್ನ ಹಾಕ್ಬೇಕು ಅಂತಂದಾಗ ನಾವು ಇಂಟರ್ನೆಟ್ ಅನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ? ಕ್ಲೌಡ್, ಮುಗಿಲಿಂದ ಮೋಡ ಏನು ಬರ್ತೈತಲ್ಲ ಆ ರಿಪ್ರೆಸೆಂಟೇಷನ್ ಅನ್ನ ತೋರಿಸ್ತೀವಿ. Right? So the cloud icon represents all other stuff. ಎಲ್ಲಾನು, everything ಅನ್ನೋದನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಕ್ಲೌಡ್ ಅನ್ನ ಯೂಸ್ ಮಾಡ್ತೀವಿ. That represents the cloud computing as well as the internet. That makes the network work. It kind of like, right? So rest of it also typically means an area of diagram or solution that is someone else's concern. ನಮ್ಮ ಕನ್ಸರ್ನ್ ಅಲ್ಲ, ಅದು ನಮ್ದಲ್ಲ, ಬೇರೆದವ್ರ ಜವಾಬ್ದಾರಿ. ಬಿಕಾಸ್ ಕ್ಲೌಡ್ ಕಂಪ್ಯೂಟಿಂಗ್, ಇಂಟರ್ನೆಟ್, ನಾವು ಬರೀ ಡೇಟಾನ ಟ್ರಾನ್ಸ್ಫರ್ ಮಾಡ್ತೇವೆ, ರಿಸೀವ್ ಮಾಡ್ಕೊಂತೀವಿ. ಅದು ಹೆಂಗ್ ಹೋಗ್ತೈತಿ, ಎಲ್ಲೆಲ್ಲಿಗೆ ಹೋಗ್ತೈತಿ, ಇಟ್ ಈಸ್ ನಾಟ್ ಅವರ್ ಕನ್ಸರ್ನ್. It is not our concern. In the same way, when you are storing the data, now ಅವ್ರಿಗೆ ಕೊಡ್ತೇವಿ, ಅದನ್ನ ಮೇಂಟೈನ್ ಮಾಡೋದು ಅವ್ರು ಎಲ್ಲಿ ಸ್ಟೋರ್ ಮಾಡ್ತಾರೆ. You will not be knowing the exact location where the data is being stored. It is not our concern. It is the responsibility of the organization who is handling the data. The same way, internet ಕೂಡ ನಮ್ಮ responsibility ಅಲ್ಲ. So for that reason, you're going to use the cloud to represent the cloud computing as well as the internet. Cloud computing promises to cut operational and capital cost. Operational ಅಂತಂದ್ರೆ ಕೆಲಸನ ಕಡಿಮೆ ಮಾಡ್ತೈತಿ, ಅದೇ ರೀತಿಯಾಗಿ ಕಾಸ್ಟ್ ಕಟ್ಟಿಂಗ್ ಕೂಡ ಆಗುತ್ತೆ. If you remember the advantages of cloud computing, ಪ್ರತಿಯೊಬ್ಬರಿಗೂ ನೀವೊಂದು ಆರ್ಗನೈಸೇಷನ್ ಒಂದಾಗ ಎಷ್ಟು ಎಂಪ್ಲಾಯೀಸ್ ಇರ್ತಾರೆ, ಎಲ್ಲರಿಗೂ ಸಪರೇಟ್ ಆಗಿ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಸ್ ಅನ್ನ ಮಾಡಿಕೊಡೋ ಅವಶ್ಯಕತೆ ಇರಂಗಿಲ್ಲ. ಒಂದ್ ಕಡೆ ಇರೋದನ್ನ ಎಲ್ಲಾರು ಆಕ್ಸೆಸ್ ಮಾಡ್ಕೋಬಹುದು. ಸೈಟ್ ಮೇಂಟೆನೆನ್ಸ್ ಕೆಲಸ ಇರಂಗಿಲ್ಲ. ದಟ್ ಈಸ್ ಆಪರೇಷನ್. ಕೆಲಸನೂ ಕಡಿಮೆ ಮಾಡ್ತೈತಿ, ಕಾಸ್ಟ್ ಅನ್ನು ಕಡಿಮೆ ಮಾಡ್ತೈತಿ. And more importantly, let IT departments to focus strategic projects instead of keeping on the data center running. ನಿಮ್ಮ ಡೆವಲಪ್ಮೆಂಟ್ ಕೆಲಸ ನಿಮ್ದು, ಆ ಕೆಲಸನ ಮಾಡ್ಲಿಕ್ಕೆ ಬಿಡ್ತೈತಿ. ನೀವು ಡೇಟಾನ ಸ್ಟೋರ್ ಮಾಡೋದು, ಅದನ್ನ ಮೇಂಟೈನ್ ಮಾಡೋದು, ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ನೀವು ಡೇಟಾ ಸೆಂಟರ್ನ ರನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ದ IT ಪ್ರೊಫೆಷನಲ್ಸ್ ಕ್ಯಾನ್ ಫೋಕಸ್ ಮೋರ್ ಆನ್ ಡೆವಲಪ್ಮೆಂಟ್, ಟೆಸ್ಟಿಂಗ್, ಆ ಕೆಲಸನ ಮಾಡ್ಬೋದು. ಯಾವುದು? ಕ್ಲೌಡ್ ಕಂಪ್ಯೂಟಿಂಗ್ ಬಂದಿರೋದ್ರಿಂದ ಇದು ಹೆಲ್ಪ್ ಆಗ್ತೈತಿ. ಬಿಕಾಸ್ ಯು ಆರ್ ಗಿವಿಂಗ್ ದಟ್ ಬಿಸ್ನೆಸ್ ಟು ಸಮ್ವನ್ ಎಲ್ಸ್ ಅಂಡ್ ಯು ಆರ್ ಕಾನ್ಸಂಟ್ರೇಟಿಂಗ್ solely on what actually is your task. ನಿಮ್ಮ ಕೆಲಸ ಏನದ ಅದ್ರ ಮೇಲೆ ಫೋಕಸ್ ಮಾಡ್ತೀವಿ. ಆ ಡೇಟಾ ಮೇಂಟೆನೆನ್ಸು, ಸ್ಟೋರಿಂಗು, ಆಕ್ಸೆಸಿಂಗು, ಈ ಎಲ್ಲ ಕೆಲಸನ, ಈ ಎಲ್ಲ ಜವಾಬ್ದಾರಿನ, ಕನ್ಸರ್ನ್ ಅನ್ನ ನೀವೇನ್ ಮಾಡಿರಿ? ಬೇರೆದವರಿಗೆ ಟ್ರಾನ್ಸ್ಫರ್ ಮಾಡಿರಿ. ಓಕೆ, ಸೊ ವಿತ್ ದಿಸ್ I'll just take the attendance and will close the session here and will continue in the next class. ಯಾರ್ಯಾರು ಜಾಯಿನ್ ಆಗಿರಿ, ಎಕ್ಸಿಟ್ ಆಗ್ಬೇಡ್ರಿ. ನಾನು ಇನ್ನೂ ಅಟೆಂಡೆನ್ಸ್ ತಗೊಂಡಿಲ್ಲ. I'll take the attendance.